ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಅಮನ್ ಸಾರ ಜೊತೆ ಇದ್ದೀವಿ. ಇವ್ರು ನಮ್ಮ ಮೈ ನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿದ್ದಾರೆ. ಇವ್ರ ಹತ್ರ ಒಂದು ದುಡ್ಡಿನ ಬ್ಯಾಂಕ್ ಇದೆ. ರೈತರಿಗೆ ಒಂದು ದುಡ್ಡಿನ ಬ್ಯಾಂಕ್ ಯಾವುದು ಅಂತ ಇವ್ರ ಹತ್ರನೇ ಕೇಳೋಣ. ಯಾಕಂದರೆ ಇವರು ದುಬೈಲು ಒಂದು ಇದು ಕುರಿ ಬಿಸ್ನೆಸ್ ಮಾಡ್ತಾಯಿದ್ದು, ಮೇಕೆ ಮತ್ತು ಕುರಿ ಬಿಸ್ನೆಸ್ ಮಾಡ್ತಾ ಅಲ್ಲಿಂದ ಬಂದು ಅದನ್ನೇ ದುಬೈಲಿ ಇವ್ರು ಕಲ್ತ್ಕೊಂಡು ಮತ್ತೆ ಇಲ್ಲಿ ಮತ್ತೆ ಇದು ಕೊಡ್ಲಿಪೇಟೆ ಹೋಬಳಿ ಸೋಮರಪೇಟೆ ತಲೆ ಕೊಡಗು ಜಿಲ್ಲೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬರೊಂದು ಫಾರ್ಮರು ನಮ್ಮ ಭಾರತ ದೇಶದ ಗೋತಳಿಗಳು ಸಾಕಿದ್ದಾರೆ. ಪ್ಲಸ್ ನಮ್ಮದು ಇದ್ರದ್ದು ಇದಕ್ಕೇನಂತಾರೆ ಸರ್? ಇದಕ್ಕೆ ಸರ್ ಶಿಪ್ ಇದು ನಮ್ಮ ಇದರಿಂದ ತರಿಸಿದೆ. ಇದು ಅಹಮದಾಬಾದಿಂದ ಒಂದು ಪೀಸ್ ಇದೆ ಅಷ್ಟೇ. ಇದು ಒಂದು ಸೇಪ್ ಇದೆ. ಟೋಟಲ್ ಎಷ್ಟು ಸಾಕಿದ್ರ ಇದನ್ನ? ಸರ್ ನಾನು ಫಸ್ಟ್ ತಗೊಬರುವಾಗ ಒಂದು 5 ಪೀಸ್ ತಗೊಬಂದಿದ್ದೆ. ಒಂದು 5ರಲ್ಲಿ ಇವಾಗ ದೇವ್ರ ದಯೆಯಿಂದ ಇಷ್ಟು ಮರಿಗಳಿದಾವೆ. ಈಗ ಹಿಂಗೆ ಆಗ್ತಾ ಇದ್ರೆ ಇಂಪ್ರೂವ್ಮೆಂಟು ಸ್ವಲ್ಪ ಇನ್ನೊಂದು ಸ್ವಲ್ಪ ತರೋಣ ಅಂತ ಇದ್ದೀನಿ ಸರ್. ಓಕೆ, ನೀವು ಇದು ಇಷ್ಟು ವರ್ಷ ಎಲ್ಲಿದ್ರಿ ಸರ್? ಯಾಕೆ ಸುಮಾರು ಜನ ನೋಡ್ತಾ ಇರ್ತಾರೆ, ನಾನು ಎಜುಕೇಶನ್ ಆದರೆ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಇರ್ತಾರೆ. ನೀವು ಎಲ್ಲಿ ಯಾವ ಕಂಟ್ರಿಲಿ ಇದ್ರಿ ಮತ್ತೆ ಇಲ್ಲಿ ಏನಕ್ಕೋಸ್ಕರ ಬಂದ್ರಿ ಇಂಡಿಯಾಕ್ಕೆ? ಸರ್ ನಾನು ಸೌದಿ ಅರೇಬಿಯಾದಲ್ಲಿದ್ದೆ, ರಿಯಾದ್ ಅಂತ ಒಂದು ಊರಲ್ಲಿ. ಅಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದೆ. ನಮ್ದು ಎಜುಕೇಶನ್ ಏನು ಜಾಸ್ತಿ ಓದಿಲ್ಲ, 10ನೇ ಕ್ಲಾಸೇ ಓದಿರೋದು. ಅದು ಫೇಲ್ ಆಗಿದ್ದೀವಿ, ಪಾಸ್ ಏನಾಗಿಲ್ಲ. 10ನೇ ಕ್ಲಾಸ್ ಓದ್ಕೊಂಡು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಸ್ವಲ್ಪ ಅಮೌಂಟ್ ಎಲ್ಲ ಬೇಕಲ್ಲ ಬಂಡವಾಳಕ್ಕೆ, ಅದಕ್ಕೆ ಡ್ರೈವಿಂಗ್ ಕೆಲಸಕ್ಕೆ ಹೋದ್ವಿ. ಹೋಗ್ಬಿಟ್ಟು ಹಂಗೆ ಕೆಲಸ ಮಾಡ್ಕೊಂಡು ಅಲ್ಲೇ ಡ್ಯೂಟಿ ಆದ ತಕ್ಷಣ ನಮ್ದು ಓನರ್ ಇಂದು ಕುರಿ ಫಾರ್ಮ್ ಇತ್ತು. ಅಲ್ಲೇ ದುಬೈಲಿ ಕುರಿ ಫಾರ್ಮ್ ಲಿಂಕ್ ನಿಮಗೆ ಇಂಟರ್ಲಿಂಕ್ ಅಲ್ಲೇ ಕಲ್ತ್ಕೊಬಿಟ್ರೆ ಅಲ್ಲೇ ಹೋಗಿ ಬಂದು ನಮ್ ಓನರಿಗೆ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಅಲ್ಲೇ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಹಂಗೆ ಒಂದ್ ಸ್ವಲ್ಪ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಆ ಕೆಲ್ಸದವನಿಗೆ ಕೇಳ್ಕೊಂಡು ಬಂದ್ವಿ. ಅವನು UP ಅವನಿದ್ದ. ಕೇಳ್ಕೊಂಡು ಈ ತರ ಬೈ ಅಂತ ಎಲ್ಲ ಹೇಳ್ಕೊ ಬಂದ. ಅದ್ರ ನಂತರ ನಾವು ಊರಲ್ಲಿ ಮಾಡೋಣ, ಅಲ್ಲಿ ಬೆಳೆ ಇಲ್ಲ, ಹಸಿರು ಹುಲ್ಲಿಲ್ಲ, ಅಂತರು ಕುರಿ ಸಾಕ್ತಾ ಇದಾರೆ. ನಾವು ಎಲ್ಲ ದುಬೈಲೇ ಓನ್ಲಿ ಆರ್ಟಿಫಿಷಿಯಲ್ ಅಂತದ್ರಲ್ಲಿ ಹಸಿರು ಹುಲ್ಲು ಬರೀ ಮರಳು ಭೂಮಿ ಅಂತದ್ರಲ್ಲೇ ಕುರಿ ಸಾಕ್ತಾ ಇದಾರೆ. ನಾವು ಎಲ್ಲ ಇಟ್ಕೊಂಡು ಇಂಡಿಯಾದಲ್ಲಿ ನಮ್ಗೆ ಹುಲ್ಲಿದೆ, ಸಪ್ಪಿದೆ, ಎಲ್ಲ ಇದೆ, ನಾವ್ಯಾಕೆ ಸಾಕ್ಬಾರ್ದು ಅನ್ನೋ ಒಂದು ಉದ್ದೇಶ ಅದೇ ಮೈಂಡ್ ಅಲ್ಲಿ ಕೂರಿಸ್ಕೊಟ್ಟು ಒಂದ್ 2 ವರ್ಷ ಅಲ್ಲೇ ದುಡ್ದು ಸೀದಾ ವಾಪಸ್ ಬಂದು ಒಂದು ಕುರಿ ಫಾರ್ಮ್ ಅಂತ ಮಾಡಿದೀವಿ. ಈಗ ಎಲ್ಲ ಆಗ್ತಾ ಇದೆ, ದೇವ್ರ ದಯೆಯಿಂದ ಮಾಡಿದೀವಿ. ಈಗ ಒಂದ್ ಸ್ವಲ್ಪ ತಗೋಬರೋಣ ಅಂತ ಇದೀವಿ ಸ್ಟಾರ್ಟಿಂಗು. ಇವಾಗ ಇದು ಕೊರೋನಾ ಬಂದು ಸ್ವಲ್ಪ ಪ್ರಾಬ್ಲಮ್ ಸರ್. ಓಕೆ, ಈಗ ನಾನು ಒಬ್ಬ ಈಗ ಜನಗಳು ಸುಮ್ಮನೆ ಜಾತಿ ಅಂತ ತಿರ್ದಾಡ್ತಾರೆ. ಇದಕ್ಕೆ ಒಂದು ದುಡ್ಡಿನ ಬ್ಯಾಂಕ್ ಇದಿವೆ, ನನಗೊಂದು ಕುರಿ ಸಾಕ್ಬೇಕು. ಈಗ ಜಾತಿ ಯಾವುದೇ ಆಗಿ ನಾನು ತಿನ್ನೋ ಉಣ್ಣ ಜಾತಿ ಇಲ್ದಲೇ ಇರ್ಬೋದು, ನನಗೆ ಸಾಕ್ಬೇಕು. ಓಕೆ, ನಂಗೆ ಅದ್ರಲ್ಲಿ ಒಂದು ಆದಾಯ ಬರುತ್ತೆ, ತಪ್ಪೇನಿಲ್ಲ ಸಾಕೋದ್ರಲ್ಲಿ. ಕಳ್ತನ ಮಾಡೋದು ಬಿಟ್ರೆ ನಾನು ಕುರಿ ಸಾಕ್ತೀನಿ, ಮಾರ್ತೀನಿ. ಈಗ ಜನ ಎಷ್ಟೋ ಮಾಡ್ತಾರೆ, ನೀವು ಒಂದು ಇದಾಗ್ಬಿಟ್ಟು ನೀವೊಂದು ಹಿಂದೂ ದನಗಳು ಸಾಕ್ತೀರಾ, ಪ್ಲಸ್ ಈ ಕುರಿ ಗೊಬ್ಬರನೂ ಸಮೇತ ತೋಟಕ್ಕೆ ಒಂದು ಪೌಷ್ಟಿಕಾಂಶ ಆರ್ಗ್ಯಾನಿಕ್ಗೆ ದನಿನ ಗೊಬ್ಬರ ಇರ್ಬೋದು, ನಿಮ್ಮ ತೋಟಕ್ಕೆ ಆರ್ಗ್ಯಾನಿಕ್ಗೆ ಕ್ಲಿನಿಕ್ ಎಲ್ಲ ಮಾಡ್ಕೊಳ್ತೀರಾ. ನಿಮ್ಮ ಕುರಿ ಬಗ್ಗೆ ನಾನು ಕುರಿ ಸಾಕಬೇಕು ಅಂತಂದ್ರೆ ಯಾವ್ಯಾವ ಥರ ಕುರಿಗಳಿದ್ದಾವೆ ಅಂತ ಹೇಳ್ತೀರಾ ಮಾರ್ಕೆಟಲ್ಲಿ? ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸುಮಾರು ಜನ ಹುಡುಗರುಗಳು ಭೇಟಿ ಕೊಡೋದಿರ್ತಾರೆ. ಯಾಕಂದ್ರೆ ನೀವು ಒಂದು ದುಬೈಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರಾ. ಮುಂದಿನ ದಿನಗಳು ನಾವೆಲ್ಲ ಕೈ ಜೋಡಿಸ್ಬಿಟ್ಟು ನಮ್ದು ಇಲ್ಲಿ ಮಟ್ಟನೂ ಒಂದು ಆರ್ಗ್ಯಾನಿಕ್ ಥರ ಒಂದು ಎಲ್ಲ ಕಂಟ್ರಿಗಳಿಗೂ ಒಂದು ಎಕ್ಸ್ಪೋರ್ಟ್ ಮಾಡೋಣ, ಒಂದು ಆ್ಯಪ್ ಲಾಂಚ್ ಮಾಡ್ಕೊಂಡು. ಈಗ ನಮ್ಮ ಇಲ್ಲಿ ಕಂಟ್ರಿಯಿಂದಲೂ ಬೇರೆ ಕಂಟ್ರಿಗೆ ಹೋದ್ರೆ ನಮ್ಗೆ ಆಟೋಮೆಟಿಕಲಿ ಒಂದು ಮಾರ್ಕೆಟ್ ಸಿಗುತ್ತೆ. ಈಗ ನಿಮಗೆಲ್ಲ ದುಬೈಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ನಿಮ್ಮದು ನಾಲೆಡ್ಜ್ಗಳೆಲ್ಲ ನಮಗೆ ಹೇಳ್ತಾ ಬಂದರೆ ನಾವು ಇಲ್ಲಿಂದ ಸಪ್ಲೈ ಮಾಡ್ಬೋದು. ಇಲ್ಲಿಂದ ದುಬೈಗಿರ್ಬೋದು, ಬೇರೆ ಕಂಟ್ರೀಸ್ಗೆ ನಿಮಗೆ ಯಾವ್ಯಾವ ಥರ ಕುರಿಗಳು ಬರುತ್ತೆ. ಈಗ ಯಾಕೆ ನನಗೂ ಗೊತ್ತಿಲ್ಲ ಸಾಕಕ್ಕೆ, ನಾವು ಹೊಸ್ದಾಗಿ ಕಾಲಿಡ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಎಜುಕೇಟೆಡ್ ಮಾಡ್ತಾರೆ ಹುಡುಗರಿಗೆ, ಅದ್ಯಾವುದು ಅಂತ. ಸರ್ ಬನ್ನಿ, ಇದು ನೋಡಿ, ಇದು ಹೈದರಾಬಾದ್, ಇದು ಅಹಮದಾಬಾದಿನ ತಂದೆ. ಇದು ಒಂದು ಮೇಲ್ ತಗೋ ಬಂದಿದ್ದೀನಿ. ಇದಕ್ಕೆ ಈಗ ಒಂದು ತಿಂಗಳು 1 ವರ್ಷ 4 ತಿಂಗಳಾಗಿದೆ. ಇದಕ್ಕೆ ಏನಂತಾರೆ ಸರ್? ಇದು ಕಂಬಳಿ ಕುರಿನೇ. ಇದಕ್ಕೆ ಬ್ರೀಡ್ ಮಾಡೋಣ ಅಂತ ತಗೊಬಂದಿದ್ದೀನಿ. ಬ್ರೀಡ್ ಹೆಣ್ ಕುರಿ ತಂದು ಬ್ರೀಡ್ ಮಾಡೋಕೆ ಆ ತರನೇ ಒಂದು ಬ್ರೀಡಿಂಗ್ ಗೋಸ್ಕರ. ಇದು ಎಷ್ಟು ಕೊಡ್ತಂದ್ರಿ ಸರ್? ಇದು ಸರ್ ನಾನು ತಗೊಬಂದಿದ್ದು ಮರಿ 1 ತಿಂಗಳು ಮರಿನೂ ಆಗಿತ್ತಿಲ್ಲ. ಇದು ತಗೊಬಂದು ಇದಕ್ಕೆ ಹಾಲು ಕುಡಿಸಿ ನಾನು ಇದಕ್ಕೆ ತಾಯಿ ಇತ್ತಿಲ್ಲ, ತಾಯಿ 1 ತಿಂಗಳು ಮರಿ ಎಷ್ಟು ಕೊಡ್ತಂದ್ರೆ ಹೈದರಾಬಾದಿಂದ? 3,000 ಕೊಟ್ಟಿದ್ದು. 3,000. ಇವಾಗ ಎಷ್ಟಕ್ಕೆ ಹೋಗುತ್ತೆ ಸರ್? ಇವಾಗ ಇದು ಮಾರ್ತೀನಿ ಅಂದ್ರೆ ಒಂದು 10,000 ರೂಪಾಯಿ ಮೇಲೆ ಹೋಗುತ್ತೆ. 10,000 ರೂಪಾಯಿ ಹೋಗುತ್ತೆ. ಓಕೆ, ಇದು ಕಂಬಳಿ ಕುರಿ. ಓಕೆ, ಇದು ಇಂಗ್ಲೀಷಲ್ಲಿ ಏನಂತಾರೆ ಇದಕ್ಕೆ? ಶಿಪ್ ಅಂತಾರೆ. ಓಕೆ, ಅವು ಸರ್? ಇದೆಲ್ಲ ಗೋಟ್ಸು, ಕಂಬಳಿ ನಾಟಿ ಕುರಿಗಳು. ಇದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಒಂದು ಇಟ್ಕಡೆ ಒಂದು ಮರಿ ಇಟ್ಕೊಳ್ಳಿ. ಬಿಡಿ ಅದು ಆಟ ಆಡ್ತದೆ. ಕುರಿ ಇದೆಯಲ್ಲ, ಆ ನಾಟಿ ಕುರಿಗೆ ನಾನು ಒಂದು ಜಮುನಾಪುರಿ ಅಂತ ಒಂದು ಬ್ರೀಡ್ ಬರುತ್ತೆ, ಆ ಬ್ರೀಡ್ ಕ್ರಾಸ್ ಮಾಡಿಸಿದ್ದೀನಿ. ಈಗ ಆ ಬ್ರೀಡ್ ನಾನು ಕ್ರಾಸ್ ಮಾಡ್ತಿರೋದು ಅದಕ್ಕೆ. ಹಂಗಾಗಿ ಇದಕ್ಕೆ ನೋಡಿ ಎಲ್ಲ ಒಂದು ಕಿವಿಗಳು ಚೇಂಜ್ ಇದೆ. ಈ ಮರಿದೇ ಒಂದು ಕಿವಿ ಚೇಂಜ್. ಇದು ಜಮುನಾಪುರಿ, ಆಮೇಲೆ ಇದು ಶಿರೋಯಿ ಅಂತ ಬರುತ್ತಲ್ಲ, ಅದೆಲ್ಲ ಕಿವಿ ಸ್ವಲ್ಪ ಉದ್ದ ಬರುತ್ತೆ. ಈಗ ಬ್ರೀಡ್ ಎಲ್ಲ ನಾವು ಚೇಂಜ್ ಮಾಡೋಣ ಅಂತಿದ್ದೀವಿ. ಈಗ ಸದ್ಯಕ್ಕೆ ಈಗ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ನಮ್ಗೆ, ಕೊರೋನಾ ಇರೋದ್ರಿಂದ ನಮ್ಗೆ ಹೊರಗಡೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಹಂಗಾಗಿ
ಈಗ ಸದ್ಯ ಮಟ್ಟಿಗೆ ಈ ತರ ಇದಾವೆ. ಈ ಬ್ರೀಡ್ಗಳು ತಗೋ ಬರ್ಬೇಕು. ಈಗ ನಿಮ್ಮ ಹತ್ರ ಇರೋದು ಅದು ಎಷ್ಟು ವರ್ಷಕ್ಕೆ ಮರಿ ಆಗುತ್ತೆ ಸರ್? ಅದೇನು ಬ್ರೀಡ್ ಅದು ಸರ್? ಇದು ಮರಿಗಳು ಈಗ ನೋಡಿ, ಇದೆಲ್ಲ ನಾನು ತಗೋ ಬಂದಿದ್ದು ಫಸ್ಟ್ 5 ಪೀಸು. ಇದು 3 ಪೀಸು, 1 4 5 ಇದೊಂದು 5 ಪೀಸ್ ತಗೋ ಬಂದೆ. ಅದು ಯಾವುದು ತಳಿ ಯಾವ್ದು ಅದು ಸರ್? ಎಲ್ಲ ಲೋಕಲ್ ನಾಟಿ ಲೋಕಲ್. ಓಕೆ, ಅದು ವರ್ಷಕ್ಕೆ ಎಷ್ಟು ಮರಿ ಹಾಕುತ್ತೆ ಸರ್? ಅದು ವರ್ಷಕ್ಕೆ 2 ಮರಿ ಹಾಕುತ್ತೆ, 3 ಮರಿನೂ ಹಾಕುತ್ತೆ, 4 ಮರಿನೂ ಹಾಕುತ್ತೆ. ಇದೆಲ್ಲ ಈ ಕುರಿ ಇದೆಯಲ್ಲ, ಇದಕ್ಕೇನಂತಾರೆ? ಇದಕ್ಕೆ ಇದು ನಾಟಿ ಕುರಿನೇ. ಇದು 3 ಮರಿ ಹಾಕೋ ತಳಿ. ವರ್ಷಕ್ಕೆ 3 ಒಂದೇ ಸಲ 3 ಹಾಕುತ್ತೆ? 6 ತಿಂಗಳು ಒಂದ್ಸತಿ ಮರಿ. 6 ತಿಂಗಳಿಗೆ ಒಂದ್ಸಲ ಆಗುತ್ತೆ. ವರ್ಷಕ್ಕೆ 2 ಸತಿ ಮರಿ ಆಗುತ್ತೆ. ಇದು ಒಂದ್ ಸತಿ 3 ಮರಿ ಹಾಕುತ್ತೆ. ಒಂದ್ಸಲ ಹಾಕಿದ್ರೆ 3 ಮರಿ ಹಾಕುತ್ತೆ. ವರ್ಷಕ್ಕೆ 6 ಮರಿ. ಓಕೆ, ಅದ್ಯಾವ್ದು? ಇದು ನಾಟಿ ತಳಿನೇ. ನಾಟಿ ತಳಿ ವರ್ಷಕ್ಕೆ 6 ಮರಿ. ವರ್ಷಕ್ಕೆ 6 ಮರಿ. ಓಕೆ, ಅದಕ್ಕೆ ಏನಂತಾರೆ ಸರ್? ಅದಕ್ಕೆ ಸರ್ ಅದು ಇದು ನಾಟಿ ತಳಿನೇ ಇರೋದು. ಇದಕ್ಕೇನೆ ಕುರಿ ಅನ್ನುತ್ತೆ ಅಷ್ಟೇ. ಮತ್ತೆ ನಾಟಿ ತಳಿ ವರ್ಷಕ್ಕೆ 6 ಮರಿ ಆಗುತ್ತೆ. ಇವಾಗ ಅದು ಗಬ್ಬಾಗಿದೆಯಲ್ಲ? ಅದು ಆಗಿದೆ ಸರ್. ಓಕೆ. ಅದೇನಂದ್ರೆ ನಾವು ಇವಾಗ ಅದಕ್ಕೆ ಸ್ವಲ್ಪ ಕೇರ್ ನೋಡ್ಬೇಕು. ಈಗ ಇದು ಇದಿದಾವಲ್ಲ ಗಂಡಕ್ಕೆ ಎಲ್ಲ ನಾವು ಸೇರಕ್ ಕೊಡಬಾರ್ದು. ಇಲ್ಲ ಅಂದ್ರೆ ಹೊಡೆದು ಬಿಡ್ತವೆ, ಪ್ರಾಬ್ಲಮ್ ಆಗುತ್ತೆ ಅಂತ ನಾವೇನ್ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ದೂರ ಹಾಕ್ಬಿಡ್ತೀವಿ. ಮೇಯುವಾಗ ಜೊತೆಲೆ ಬಿಡ್ತೀವಿ, ಇಲ್ಲ ಬೇರೆ ಟೈಮಲ್ಲೆಲ್ಲ ದೂರ ಇಡ್ತೀವಿ. ಸರ್, ಅದು ಇನ್ನೊಂದು ಡೌಟ್ ಇತ್ತು ನನಗೆ. ಅದು ವರ್ಷಕ್ಕೆ 6 ಮರಿ ಹಾಕುತ್ತೆ. ಅದು ಒಂದು ಮರಿಗೆ ಎಷ್ಟು ಸರ್? ನಂಗೆ ಅದು ಮರಿ ಬೇಕು, ನಾನೊಂದು ಯುವಕ, ನನಗೆ ಯಾಕೆ ನನಗೂ ಆಸೆ ಈ ಥರ ಒಂದು ಸಾಗಾಣಿಕೆ ಮಾಡಬೇಕು. ಒಂಥರ ದುಡ್ಡಿದ್ದಂಗಿದು. ಆ ಥರ ಒಂದು 4 ಕುರಿ ತಂದರೆ ಒಂದು ಮರಿಗೆ ಎಷ್ಟು ಅದು ರೇಟ್? ಅದು ಸರ್ ಈ ಮರಿ ಈಗ ನಾವು ತಗೋತೀವಿ ಅಂದ್ರೆ 8-9 ರೂಪಾಯಿ ದುಡ್ಡು ಬೇಕು. ಓಕೆ, 9,000 ರೂಪಾಯಿ, 10,000 ರೂಪಾಯಿ ಅನ್ಕೊಳ್ಳಿ. 40,000 ರೂಪಾಯಿ ನಾನು 4 ಮರಿ ತಂದೆ. ಯಾಕೆಂದರೆ 40,000 ರೂಪಾಯಿ ಮರಿ ತಂದರೆ ಅದು ವರ್ಷಕ್ಕೆ 6 ಮರಿ ಹಾಕುತ್ತೆ. ವರ್ಷಕ್ಕೆ ಒಂದ್ಸಲ ಹಾಕಿದ್ರೆ 3 ಮರಿ ಹಾಕುತ್ತೆ. 6 ತಿಂಗಳಿಗೆ ಒಂದ್ಸಲ ಹಾಕಿದಾಗ 3 ಮರಿ ಹಾಕುತ್ತೆ. ಯಾಕೆ 4 ಕುರಿ ಅಂದ್ರೆ ಒಂದು ಕುರಿ 6 ಮರಿ ಅಂದ್ರೆ 6 × 4 24 ಮರಿ ಬರುತ್ತೆ ವರ್ಷಕ್ಕೆ. ಅದನ್ನ ನಾನು ಸಾಕೊಂಡು ಗ್ರೋತ್ ಆಗ್ತಾ ಹೋಗ್ಬೇಕು ನಾನು. ಓಕೆ, ಈಗ ನನಗೆ ಆ ಥರ ಸಾಕಿದ್ರೆ ಮರಿ ಎಲ್ಲಿ ಸಿಗುತ್ತೆ ಸರ್? ಅದು ಸರ್ ಈ ಮರಿಗಳು ಈಗ ನಮ್ಗೆ ಇಲ್ಲಿ ಲೋಕಲ್ ಎಲ್ಲೂ ಸಿಗಲ್ಲ ಸರ್. ಏನಿದ್ರು ನಾವು ಹೋಗ್ಬೇಕಂದ್ರೆ ಈ ಕಡೆ ಹೋಗ್ಬೇಕು, ಬಳ್ಳಾರಿ ಸೈಡ್ ಸಿಗುತ್ತೆ. ಅದು ಬಿಟ್ರೆ ನಾವು ಏನಿದ್ರು ಬಾಂಬೆ ಸೈಡು, ಇಲ್ಲ ಅಹಮದಾಬಾದ್, ಗುಜರಾತ್ ಆ ಕಡೆಯಿಂದ ತರಿಸ್ಬೇಕು. ಆ ಕಡೆ ಎಲ್ಲ ಒಳ್ಳೆ ತಳಿ ಸಿಗುತ್ತೆ. ಆ ಕಡೆಯಿಂದ ತಗೊಬಂದು ನಾವು ಇದಕ್ಕೆ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಸರ್. ಓಕೆ ಸರ್, ಅದೇ ರೀತಿ ಈಗ ನೀವು ಯಾಕೆ ನೀವೊಂದು ಕುರಿಲೀಗ ಲಾಸ್ಟ್ ದುಬೈಲು ನೀವೊಂದು ಸುಮಾರು ತಳಿಗಳ ಬಗ್ಗೆ ಒಂದು ಎಜುಕೇಟೆಡ್ ಆಗಿದ್ದಾರೆ. ನಿಮಗೆ 3 ವರ್ಷ ದುಬೈಲಿ ಬರೀ ಕುರಿ ಇದರಲ್ಲೇ ಕೆಲಸ ಮಾಡಿದ್ರೆ ಡ್ರೈವರ್ ಆಗಿ. ಅದೇ ರೀತಿ ಬಂದು ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮಗೆ ಒಂಥರ ಕುರಿ ಬಗ್ಗೆ ನಾಲೆಡ್ಜ್ ಬಂದಿದೆ. ಗೋಟು ಶಿಪ್ ಇಂತಿಂಥದ್ದೇ ಸಾಕಬೇಕು ಅಂತ. ಈಗ ಸುಮಾರು ಹಲವಾರು ಹುಡುಗರುಗಳು ಬಂತು ಅಂದರೆ ಅವ್ರಿಗೊಂದು ಎಜುಕೇಟೆಡ್ ಮಾಡ್ತೀರಾ. ಅವ್ರಿಗೊಂದು ಕುರಿ ಮರಿ ಬೇಕು. ಪಾಪ ಅವರಿಗೆ ದುಬೈಗೆ ಬಾಂಬೆಗೆ ಹೋಗಿ ತಗೊಳ್ಳೋ ಬರೋಕ್ಕಾಗಲ್ಲ. ಈಗ ನೀವು ತರ್ತಾ ಇರ್ತೀರಾ, ಅದರಲ್ಲಿ ನಿಮಗೆ ನೀವು ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ನಮಗೂ ತಂದು ಕೊಡಿ ಅಂದ್ರೆ ಆ ಥರ ಸಪೋರ್ಟ್ ಮಾಡ್ತಾರೆ. ಯಾವ ಥರ? ಈಗ ನಿಮ್ದು ನಂಬರ್ ಡಿಸ್ಪ್ಲೇ ಮಾಡಿದ್ರೆ ಸುಮಾರು ಜನಕ್ಕೆ ಆಸೆ ಇರುತ್ತೆ, ನಾನು ಕುರಿ ಸಾಕಾಣಿಕೆ ಮಾಡಬೇಕು. ಅವ್ರು ಸುಮಾರು ಜನ ಕಾಯ್ತಿರ್ತಾರೆ ಫಾರಿನ್ ಕಂಟ್ರೀಸ್ ಬರಬೇಕು ಅಂತ. ಅವ್ರು ಯಾಕೆಂದ್ರೆ ಅವ್ರದ್ದು ಅಗ್ರಿಕಲ್ಚರ್ ಇರುತ್ತೆ. ನಿಮ್ದೆಲ್ಲ ಸುತ್ತಲೂ ಅಗ್ರಿಕಲ್ಚರ್ ತೋಟ ಇದೆ. ಸದ್ಯಕ್ಕೆ ನಾನು 4-5 ಮರಿ ದುಡ್ಡಿನ ಬ್ಯಾಂಕ್ ಬೇಕಾದಾಗ ಸೇಲ್ ಮಾಡಿದ್ರೆ ನಿಮ್ಮ ಮನೇಲಿ ಒಂದು 15-20 ಸಾವಿರ ಕ್ಯಾಶ್ ಇದ್ದಂಗಿದ್ದು. ಓಕೆ, ಆ ಥರ ನಾನು ಮಾಡ್ಬೇಕಂದ್ರೆ ಆ ಥರ ಸಪೋರ್ಟ್ ಮಾಡ್ತೀರಾ? ಹುಡುಗರು ಯಾವ ಥರ ಸಾಕೋದು, ಯಾವ ಥರ ಫುಡ್ ಕೊಡ್ಬೇಕಾದ್ರೆ ಸಪೋರ್ಟ್ ಮಾಡ್ಕೊಡೋಣ. ಅದಕ್ಕೇನಿಲ್ಲ ಸಪೋರ್ಟ್. ಯಾಕಂದ್ರೆ ನಮಗೂ ಒಳ್ಳೇದೇ. ನಮ್ ಕಡೆಯಿಂದ ಒಬ್ರಿಗೆ ಹೇಳ್ಕೊಟ್ರೆ ಅವರು ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ. ಈಗ ನಾವು ಹೇಳ್ತೀವಿ ಈ ತರ ಕುರಿ ಒಂದು ಇದೆ, ಈ ತರ ತಳಿ ತಗೊಬನ್ನಿ, ನಾವು ತಳಿ ಆ ತರದೇ ತಗೊಬಂದು ಬಿಡ್ತಿದೀವಿ. ನಿಮ್ಗೆ ಆಗಿಲ್ಲ ಅಂದ್ರೆ ನಾವು ಹೋಗ್ತೀವಿ. ಆವಾಗ ನೀವು ನಮ್ ಜೊತೆ ಬರಕ್ಕಾಗ್ಲಿಲ್ಲ ಅಂದ್ರೆ ಅಮೌಂಟ್ ನಾವು ತಗೊಬಂದು ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಮೈನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿದಕ್ಕೆ. ನಿಮಗೆ ದುಬೈಲಿ ಇರೋದು ಇಷ್ಟ ಆಯ್ತಾ, ಇಲ್ಲಿರೋದು ಇಷ್ಟ ಆಯ್ತಾ? ಯಾಕೆ ನೀವು ಅಂದ್ರೆ ದುಬೈಲಿ ಇರೋಕ್ಕಿಂತ ನಂಗೆ ಇಂಡಿಯಾದಲ್ಲಿ ಇರೋಕೆ ಇಷ್ಟ ಆಯ್ತು. ಏನಕ್ಕೋಸ್ಕರ ಸರ್ ಅದು? ಯಾಕಂದ್ರೆ ಇಲ್ಲಿ ಅಪ್ಪ ಅಮ್ಮ ಎಲ್ಲ ಇದಾರೆ, ಫ್ಯಾಮಿಲಿ ಎಲ್ಲ ಇಲ್ಲೇ ಜೊತೆಲೇ ಇದೀವಿ. ಆದ್ರೂ ಒಂದು ಸಣ್ಣ ಪುಟ್ಟ ಏನೋ ಕುರಿ ಸಾಕೊಂಡು ನೆಮ್ಮದಿಯಲ್ಲಿ ಇದೀವಲ್ಲ ಅನ್ನೋ ಒಂದು ಖುಷಿಯಲ್ಲಿ ಇಲ್ಲೇ ಇದೀವಿ ಸರ್. ಇಲ್ಲೇ ಇದೆ. ಮತ್ತೆ ಕಾಲ್ಗಳು ಬಂದ್ವು ಬನ್ನಿ ಅಂತ ಬರಲ್ಲ, ಹೋಗಲ್ಲ ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದೀವಿ. 2-3 ವರ್ಷ ಅಲ್ಲೇ ಇದ್ವಿ. 3 ವರ್ಷ ದುಡ್ದು ಸಾಕಾಗೋಯ್ತು. ಅಪ್ಪ ಅಮ್ಮಂಗ್ ಬಿಟ್ಟು ಇದ್ವಿ 2-3 ವರ್ಷ ದೂರ. ಇವಾಗ ಸಾಕು ಸರ್, ದುಬೈ ಸಾಕು. ಅದ್ರ ಬದಲು ನಮ್ಮ ಪ್ರಕೃತಿನೇ ಬೆಟರ್. ಯಾಕಂದ್ರೆ ನಿಮ್ ಸುತ್ತಲೂ ಒಂದು ಆರ್ಗ್ಯಾನಿಕ್ ತೋಟ ಮಾಡ್ಕೊಂಡಿದ್ರೆ, ಒಂದು ಕುರಿ ಸಾಕಾಣಿಕೆ ಮಾಡಿದ್ರೆ, ಪ್ಲಸ್ ಒಂದು ಅಂಗಡಿನೂ ಮಾಡ್ಕೊಂಡಿದ್ರೆ, ಕೋಳಿ ಅಂಗಡಿ ಮಾಡಿದ್ರೆ ಮುಂದೆ ಫ್ಯೂಚರ್ ಕುರಿ ಜಾಸ್ತಿ ಆದ್ರೆ ಕುರಿ ಅಂಗಡಿನೂ ಮಾಡ್ಕೋಬಹುದು. ಓಕೆ, ಅದೇ ರೀತಿ ನಮ್ದು ಅಮನ್ ಸರ್ ಮೈ ನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸಿದ್ದಾರೆ. ಅದೊಂದು ಖುಷಿ. ಅದು ಅವರೊಂದು ದುಬೈಲಿಂದ ಇದ್ದು ದುಬೈ ಬೇಡ ಅಂತ ವಾಪಸ್ ಬಂದು ಅವ್ರಿಗೆ ಅದೃಷ್ಟ ಅಂದ್ರೆ ದುಬೈಲಿ ಅವರು ಕುರಿ ಕೆಲಸನೇ ಮಾಡ್ತಾ ಇದ್ರು. ಕುರಿ ಲಾರಿಗೆ ಡ್ರೈವರ್ ಆಗಿದ್ರು. ಅಲ್ಲಿ ಬಂದು ಇದು ಯಾವುದೋ ಒಂದು ಹುಲ್ಗಾವಲೆ ಇಲ್ಲ ಅಂತ ಕುರಿದ್ರೆ ಅಲ್ಲಿ ನೋಡ್ಕೊಬಿಟ್ಟು ಇಲ್ಲಿ ಎಲ್ಲ ಸವಲತ್ತು ಇದ್ರು ಯಾಕೆ ನಾವು ಮಾಡಬಾರ್ದು ಅಂತ ಬಂದು ಅದ್ರ ಪ್ರೇರಿತವಾಗಿ ಒಂದು ಕುರಿ ಸಾಕಾಣಿಕೆ ಮಾಡಿದರೆ. ಇದು ಗೋಟ್ ಅಲ್ಲ ಸರ್? ಇದು ಗೋಟ್ ಮತ್ತು ಇದಕ್ಕೆ ಶಿಪ್ಪು ಕುರಿ ಸಾಕಾಣಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರೋಣ, ಒಗ್ಗೂಡೋಣ. ಅವ್ರದ್ದು ದುಬೈ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಶೇರ್ ಮಾಡ್ತಾರೆ, ಹೆಂಗೆ ಹೋಗುತ್ತೆ. ಒಂದು ಇದು ಕುರಿಗಳಿಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡಿದ್ರೆ ಅದಕ್ಕೊಂದು ಒಳ್ಳೆ ರೇಟ್ ಸಿಗುತ್ತೆ ಅಲ್ವಾ ಸರ್? ನಮ್ದು ಆರ್ಗ್ಯಾನಿಕ್ ಆಗಿ ಬೆಳಿಬೋದು ಇಲ್ಲೆಲ್ಲ. ಹೌದಾ? ಆ ಥರ ನೋಡಿದ್ದಾರೆ. ಮುಂದಿನ ದಿನಗಳು ಯಾರಿಗೆ ಒಂದು ಈ ಥರ ಒಂದು ಟ್ರೈನಿಂಗ್ ಬೇಕು, ಮರಿಗಳು ಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು. ಅವ್ರದ್ದೊಂದು ನಂಬರ್ ಡಿಸ್ಪ್ಲೇನು ಮಾಡ್ತಾರೆ.
ಅವರು ಸಪೋರ್ಟ್ ಮಾಡ್ತಾರೆ. ಅವ್ರ ಹತ್ರ ಇರೋದೊಂದು 20-30, ಅವರಿಗೆ ಎಲ್ಲಿ ತರ್ತಾರೆ ಅಲ್ಲಿಂದ ತರಿಸ್ಬಿಟ್ಟು ಕೊಡ್ತಾರೆ. ಅವ್ರದ್ದೊಂದು ಏನಿರುತ್ತೆ ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರು ತರಿಸ್ಬೇಕಾದ್ರೆ ನಿಮಗೂ ಒಂದು ಲಾರಿಲಿ ಹಾಕೊಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಒಂದೇ ಮಾತು. पूरे विश्व में हमारा भारत सबसे अधिक प्राकृतिक संसाधनों का धनी है. कर्नाटक यहीं के राज्यों में से एक है जिसे अनगिनत नदियां, हरे भरे वन और निर्मल वातावरण का वरदान मिला है. हासन जिले में सकलेशपुरा की गोद में इतने पर्यटक और प्रकृति प्रेमियों के आने के पीछे का मुख्य कारण है यहाँ का प्राकृतिक सौंदर्य. इस सुंदर क्षेत्र का एक हिस्सा है चंगड़ी हल्ली. किसान के परिवार में पैदा होने के बाद हमारा सामूहिक सपना है माय नेचर इंडिया. 2003 के आसपास जब मैं नौकरी की तलाश में बेंगलोर आया, तब मार्केट व्यू रिसर्च सर्विसेज प्राइवेट लिमिटेड ने मेरे लिए सपनों के द्वार खोल दिए. MVRS का मुख्य विचार कई कॉर्पोरेट कार्यालय जैसे बैंकिंग सेक्टर, शिक्षा, राजनीतिक, ऑटोमोबाइल, ई-कॉमर्स, विज्ञापन, सोशल मीडिया और फार्मा कंपनियों के लिए एक नेटवर्क प्रोग्राम का निर्माण करना है. इस कंपनी ने मुझे कॉन्ट्रैक्ट पर लिया और मुझ पर भरोसा रखते हुए मुझे सभी डिवीजनों में काम करने के लिए कर्नाटक भेजा और मैं उन सभी का आभारी हूँ जो मेरे हित चिंतक हैं. शंकरनाग फैन क्लब के ऑटो एसोसिएशन की मदद से किसी भी युवक युवती को, चाहे वे हिंदू हो या मुस्लिम, ईसाई हो या कोई भी अन्य धर्म का क्यों न हो, सभी ने जुड़कर इस कंपनी को बनाया है और वो है TMRS. माय नेचर इंडिया का गठन सभी फायदे और नुकसान की बातचीत और चर्चाओं की श्रृंखलाओं के बाद किया गया था और मार्केटिंग और रिसर्च के तहत आने वाली कंपनियों के हजारों सहयोगियों, पड़ोसियों और यहाँ तक कि अन्य राज्य के श्रमिकों को लीज के आधार पर दिया गया था. पीढ़ियों से हमने बेरोजगारी की समस्या का सामना नहीं किया था. ये 20वीं सदी की देन है जो कई सामाजिक राजनीतिक मुद्दों का मूल कारण है. इन मुद्दों के परिणाम वांटेड फार्मर्स के लिए नींव थे. किसान देश की रीढ़ होते हैं. उनकी आवश्यकता इतनी ही महत्वपूर्ण है जितनी किसी सलाहकारों और अन्य संबंधित जातियां जैसे कि ब्राह्मण, अर्चकों, लोहार, वैश्य, मूर्तिकार, कुम्हार, बुनकर और कोबलर के लिए महत्वपूर्ण है. इन सभी को प्लास्टिक के राक्षस के खिलाफ लड़ना है. हम संबंधित संप्रदायों के साथ चर्चा करने के बाद हमने उनके जीवन को बढ़ावा देने के लिए एक मंच निर्धारित किया है और वह है माय नेचर इंडिया. देशी लोक कलाएं जैसे डोलू कुनीथा, यक्षगान, भांगड़ा, गरबा, घूमर, बिहू, लावणी, गुमरा, पिलीकली, करकट्टम, वीरानाट्यम और ऐसी अन्य कई विलुप्त होने की रेखा के नीचे हैं. माय नेचर इंडिया का मुख्य मिशन है कि यह सुनिश्चित करना कि ये कलाएं संरक्षित रहे और अगली पीढ़ी तक पहुंचाई जाए. हस्तकलाएं जैसे कि मूर्ति कला, लकड़ी के खिलौने के शिल्प, गहने के कारीगर, कपड़ों की एम्ब्रॉयडरी, मिट्टी के बर्तन, पत्थर की नक्काशी, प्रकृति समर्थन के उत्पाद, धातु की कलाकृतियां, कागज के उत्पाद और ऐसे ही कई हस्तशिल्प प्लास्टिक के कारण विलुप्त हो रहे हैं. माय नेचर इंडिया यह सुनिश्चित करने के लिए दिन रात काम कर रहा है. दुनिया में पहली बार हमने सभी निर्माताओं को किसी भी एजेंटों के हस्तक्षेप के बिना अपने उत्पादों को ग्राहकों को बेचने के लिए एक ऑनलाइन मंच बनाया है. निर्माता अपने उत्पादों पर ऑनलाइन अपनी कीमत रख सकता है और वे पूरी पारदर्शिता के साथ सीधे ग्राहकों के साथ संवाद करने के लिए भी समर्थ हैं. इन सभी विशिष्ट विशेषताओं के साथ माय नेचर इंडिया कुछ ही समय में आ रही है. उन लोगों के लिए जो हमारे देश के विकास के बारे में चिंतित हैं और प्रकृति संरक्षण की ओर झुकाव रखने वालों का हम स्वागत करते हैं और वे खुले मन से इस साहस में हिस्सा ले. हम अपने संस्थान की विकास की दिशा में किसी भी प्रकार के सुझाव का अभिवादन करते हैं. इस संसाधन वाले राष्ट्रों में प्लास्टिक मुक्त भारत बने और सभी को पूर्ण सशक्तिकरण के साथ नौकरियां दिलाना हमारा मिशन और जिम्मेदारी है. हमारी यात्रा प्रकृति की ओर है,
कृपया हमारे साथ इस उपक्रम में हाथ मिलाएं। ಓಕೆ, ಇದು ಅಮ್ಮನ್ ಸರ್ ಏನು ಮಾಡಿದ ಅಂದರೆ ಅವ್ರ ಮನೇಲಿರೋ ಮೆಟೀರಿಯಲ್ಸ್ ತಗೊಂಡೇ ಒಂದು ನಮಗೆ ಕುರಿಗಳಿಗೆ ಇದು ಮೇಕೆಗಳಿಗೆ ಒಂದು ಕೊಟ್ಟಿಗೆ ಮಾಡಿದ್ದಾರೆ. ಅದೇ ರೀತಿ ಅದು ಎಷ್ಟು ಖರ್ಚಾಗಿದೆ, ಯಾವ ಥರ ಮಾಡೋದು. ಸುಮಾರು ಜನ ಅನ್ಕೋತಾರೆ ನಾನು ಒಂದು ಮೇಕೆ ಸಾಕಬೇಕಾದ್ರೆ ಲಕ್ಷಾಂತರ ರೂಪಾಯಿ ಶೆಡ್ ಮಾಡಬೇಕು ಅಂತಾರೆ. ಸರ್ ನೀವು ಯಾವ ಥರ ಮಾಡಿದ್ರಿ ಹೇಳ್ಕೊಡ್ತೀರಾ, ನಿಮ್ಮ ಟೆಕ್ನಾಲಜಿ ಮಾಡಿದಿರ ಅಂತ? ನಾನೇನಂದ್ರೆ ನಮಗೆ ಜಾಸ್ತಿ ಅಮೌಂಟ್ ಚೇಂಜ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ಅಡಿಕೆ ಮರಗಳು ತಗೊಬಂದು ಒಂದು ಕ್ಲೀನ್ ಆಗಿ ಕೆಳಗಡೆ ಎಲ್ಲ ಬಂಬುಗಳು ಹಾಕಿ ಫಿಟ್ಟಿಂಗ್ ಮಾಡಿ ಅದಕ್ಕೆ ಎಲ್ಲ ಅಡಿಕೆ ಮರ ಪೀಸ್ ಸ್ಟೆಪ್ ಮಾಡ್ಕೊಂಡು ಹಾಸಿದೀವಿ ಸರ್. ಅದ್ರ ಮೇಲೆ ಏನ್ ಮಾಡಿದೀವಿ ಅಂದ್ರೆ ಈಗ ಕಡ್ಪ ಕಲ್ಲು ಬರುತ್ತಲ್ಲ, ಕಡ್ಪ ಕಲ್ಲು ತಗೊಬಂದು ಇಟ್ಟಿದೀವಿ. ಯಾಕಂದ್ರೆ ಈಗ ಇದು ಗ್ಯಾಪ್ ಎಲ್ಲ ಬಿಡ್ತವೆ. ಈ ಗ್ಯಾಪ್ ಗಳು ಬಿಟ್ರೆ ಇದು ಕಾಲ್ಗಳು ಅದಕ್ಕೋಸ್ಕರ ಕ್ಲೀನ್ ಆಗಿ ಇದಕ್ಕೆ ಶೆಲ್ಫ್ ಗಳು ಹಾಕ್ತಿದೀವಿ. ಇದು ನಮ್ಗೆ ಚೀಪ್ ಬೀಳುತ್ತೆ. ಏನ್ ಮಾಡ್ತೀವಿ ಅಂದ್ರೆ ಕಾಸ್ಟ್ಲಿ ಹೆಂಗಾದ್ರೂ ಮಾಡ್ಕೋಬಹುದು. ಈಗ ನಾವು ಚೀಪ್ ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನಾವು ಅಡಿಕೆ ಮರ ವೇಸ್ಟ್ ಮರಗಳನ್ನ ಲೈನ್ ಹಲ್ಗೆಗಳು ಇರ್ತವೆ. ಸ್ವಲ್ಪ ಅಮೌಂಟ್ ಇದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಲ್ಗೆಗಳು ತಗೊಂಡು ಸೆಟ್ ಮಾಡಬಹುದು. ಈಗ ನಾವು ಇದರಲ್ಲಿ ಈಗ ಏನಕ್ಕೆ ಸುಮ್ನೆ ಜಾಸ್ತಿ ಇದ್ ಮಾಡ್ಬೇಕು, ವೇಸ್ಟ್ ಮಾಡ್ಬೇಕು ಸರ್. ನೆಲದಲ್ಲೇ ಬಿಟ್ಟಿಲ್ಲ ಮೇಲಕ್ಕೆ ಈ ತರ ಏನಕ್ಕೆ ಅಂದ್ರೆ ಈಗ ನಾವು ನೋಡಿ ಆಚೆಗಡೆ ದುಡಿಯಕ್ ಹೋಗ್ತೀವಿ. ದುಡಿಯಕ್ ಹೋದಾಗ ಮನೆಗೆ ಬಂದು ಏನ್ ಮಾಡ್ತೀವಿ, ಮೊದ್ಲು ಕೈ ಕಾಲು ತೊಳ್ಕೊಂಡು ಹಾಸಿಗೆ ಮೇಲೆ ಮಲಗ್ತೀವಿ. ಮಲಗೋ ಜಾಗ ಕ್ಲೀನ್ ಇರ್ಬೇಕು. ಹಂಗೆ ಇದು ಕುರಿಗಳಿಗೂ ನಾವು ಇದಕ್ಕೆ ಕುರಿಗಳಿಗೆ ಗಲೀಜು ಗೊಬ್ಬರ ಹಾಕೊಂಡು ರಿಸರ್ಚ್ ಮಾಡ್ಕೊಂಡು ಅದರಲ್ಲೇ ಮಲಗಿದ್ರೆ ಅದು ಡೆವಲಪ್ಮೆಂಟ್ ಆಗಲ್ಲ. ಗಲೀಜರಲ್ಲೇ ಇಟ್ಕೊಂಡು ಡೆವಲಪ್ಮೆಂಟ್ ಆಗಲ್ಲ. ಈಗ ಮೇಲೆ ನಾವು ಮಾಡಿರೋದಕ್ಕೆ ಇದು ಹಾಕಿದ ಗಲೀಜು ಮಲ ಮೂತ್ರಗಳೆಲ್ಲ ಕೆಳಗಡೆ ಹೋಗುತ್ತೆ. ಆವಾಗ ಮೇಲೆ ಕ್ಲೀನ್ ಆಗಿರುತ್ತೆ. ಕ್ಲೀನ್ ಆಗ್ಬಿಡುತ್ತೆ. ಗೊಬ್ಬರ ಯೂಸ್ ಮಾಡ್ಕೋಬಹುದು, ಗೊಬ್ಬರ ಅಲ್ಲೇ ಬೀಳುತ್ತೆ. ಇನ್ನೊಂದು ಏನಂದ್ರೆ ನಾವು ಪದೇ ದಿವಸ ಗೊಬ್ಬರ ಎತ್ತಕ್ಕೆ ಆಗಲ್ಲ. ಒಂದ್ ಮಂಕ್ರಿ 2 ಮಂಕ್ರಿ ಸಿಗುತ್ತೆ, ಎತ್ತಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಒಂದು 8 ದಿವಸಕ್ಕೆ ಒಂದ್ಸತಿ 10 ದಿವಸಕ್ಕೆ ಒಂದ್ಸತಿ ಪೂರ್ತಿ ಕೆಳಗಡೆ ಕ್ಲೀನ್ ಆಗಿ ಗುಡಿಸ್ಕೊಬಿಟ್ಟು ತೋಟಕ್ಕೆ ಯೂಸ್ ಮಾಡ್ಕೊತೀವಿ. ಫರ್ಟಿಲೈಸರ್ಸ್ ಬದಲು ಇದು ಆರ್ಗ್ಯಾನಿಕ್ ಯೂಸ್ ಮಾಡ್ತೀರಿ. ಇದು ಮತ್ತೆ ಸಗಣಿ ದನಗಳಿದೆ, ಕೋಳಿ ಗೊಬ್ಬರ. ಯಾಕೆ ಕೋಳಿ ಇದೆ ಸರ್ ನಿಮ್ಮ ಹತ್ರ? ನಾಟಿ ಎಲ್ಲ ಫಾರಂ ಸರ್, ಎಲ್ಲ ಫಾರಮ್ಸ್ ಹಾಕಿದ್ದೀರಾ ಸರ್? ಓಕೆ ಸರ್. ಇದು ಮುಂದೆ ಫ್ಯೂಚರಿಗೆ ಸರ್, ಇದು ಮುಂದೆ ಫ್ಯೂಚರಿಗೆ ಇದೆಲ್ಲ ಇದು ಈಗ ಸ್ವಲ್ಪ ಇರೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಫ್ಯೂಚರಿಗೋಸ್ಕರ ಅಂತ ಒಂದೇ ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಸೆಟ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಒಂದು ಎಷ್ಟು ಶೆಡ್ ಆಗುತ್ತೆ ಸರ್? ಮೇಲೆ ಒಂದು ಶೀಟ್ ಹಾಕಿದ್ರ, ಇದೊಂದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಫುಲ್ ದೊಡ್ಡದು? ಟೋಟಲ್ 100/30. 100/30. ಒಂದು ಎಷ್ಟು ಖರ್ಚಾಗಿದೆ ಸರ್ ನಿಮಗೆ ನ್ಯಾಚುರಲ್ ಆಗಿ ಮಾಡಿರೋದು? ನ್ಯಾಚುರಲ್ ಸರ್ ನಾವು ಮಾಡಿದೀವಿ. ಇದಕ್ಕೆ ಒಂದು 3.5 ಲಕ್ಷ 3.5 ಲಕ್ಷ ಖರ್ಚಾಗಿದೆ. 100/30. ಒಂದು ಸೀಟು ಇವಾಗ 700-800 ರೂಪಾಯಿ ಬೀಳುತ್ತೆ. ಒಂದು ಟೋಟಲ್ 100 ಸೀಟ್ ಇದೆ ಸರ್. 100 ಸೀಟು 100 ಸೀಟಿಗೆ 700 ರೂಪಾಯಿ, 70,000 ರೂಪಾಯಿ ಸೀಟಿಗೆ ಆಯ್ತು ಸರ್. ಸೀಟಿಗೆ ಆಯ್ತು. ಆಮೇಲೆ ಕಂಬ, ಪೈಪು, ಇಟ್ಕೆ, ಸಿಮೆಂಟ್ ಕೆಲಸದವರಿಗೆಲ್ಲ ಸೇರಿ 3.5 ಲಕ್ಷ 4 ಲಕ್ಷದ ಒಳಗಡೆ ರೀಚ್ ಆಗಿದೆ ಸರ್. 4 ಲಕ್ಷ ರೂಪಾಯಿ ರೀಚ್ ಆಗಿದೆ ಇದೊಂದು ಶೆಡ್ಡಿಗೆ. ಈಗ ನಾವು ಎಷ್ಟು ಇದು ಸಾಕ್ಬೋದು, ಮೇಕೆ ಸಾಕ್ಬೋದು ಸರ್? ಈಗ ಹೆಚ್ಚು ಕಡಿಮೆ ಇದರಲ್ಲಿ ನಾವು ಕುರಿಗಳು ಸಾಕ್ತಿವಿ ಅಂದ್ರೆ ಮೇಕೆಗಳು ಒಂದು 1000 ಮೇಕೆಗಳಂತ ನಾವು ಸಾಕ್ಬೋದು ಸರ್ ಈ ಸೆಟ್ ಅಲ್ಲಿ. ಈ ಶೆಡ್ ಅಲ್ಲಿ 1000. ಓಕೆ ಗ್ರೇಟ್ ಸರ್. ಅಲ್ಲಿಂದ ಹಿಡಿದು 100/30 ಒಂದು 1000 ಸಾಕ್ಬೋದು. ನೀಟಾಗಿ ಪ್ರಾಪರ್ ಆಗಿ ಮಾಡ್ಕೊತೀನಿ. ನೀಟಾಗಿ ಮಾಡ್ತೀನಿ ಅಂದ್ರೆ ಈಗ ನಾವು ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪ್ಗಳು ನಮ್ಗೆ ವೇಸ್ಟ್. ಈಗ ನಾವು ಕುರಿ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಗ್ಯಾಪ್ ಬಿಟ್ಟಿದೀವಿ. ಈಗ ಕುರಿ ಬಂದ್ರೆ ಏನ್ ಮಾಡ್ತೀವಿ, ಆ ಕಡೆಗೆ ಒಂದು ಸ್ಟಪ್ ಮಾಡ್ಬಿಡ್ತೀವಿ, ಅಲ್ಲಿ ಕುರಿಗಳು ಇರ್ತವೆ. ಆ ತರ ಒಂದು ಸ್ಟೆಪ್ ಮಾಡ್ಕೊ ಬಂದ್ರೆ ಇದಕ್ಕೆ ತುಂಬಾ ಸ್ಟೆಪ್ ಮಾಡ್ಬೋದು ಸರ್. ಸ್ಟೆಪ್ ಮೇಲೆ ಕೆಳಗಡೆ ಸ್ಟೆಪ್ ಮಾಡಿ ತುಂಬಾ ಮಾಡ್ಬೋದು. ಬೇಡ ಸದ್ಯಕ್ಕೆ ಇನಿಷಿಯಲ್ ಸ್ಟೇಜ್ ಮಾಡಿದ್ದೀರಾ? ಹೌದು ಸರ್. ಓಕೆ ಸರ್. ಇದರಲ್ಲಿ ಬೈನೆದು ಅಡಿಕೆ ಮರಗಳು ಪೀಸ್ ವೇಸ್ಟೇಜ್ ಯಾವುದೇ ಅನ್ನೆಸರಿ ದುಡ್ಡು ವೇಸ್ಟ್ ಮಾಡ್ತಾ ಇದ್ರಲ್ಲೇ ಯೂಸ್ ಮಾಡಿದ್ದೀವಿ ಇದೆಲ್ಲ ಮೆಟೀರಿಯಲ್ಸ್. ಓಕೆ ಸರ್. ಇದು
ಇದು ಅವೇ ಬಂದು ಹತ್ತವ ಸರ್ ಕುರಿ ಅಲ್ಲವ? ಅವೇ ಬಂದು ಹತ್ತವೆ. ಅವೇ ಬಂದು ಹತ್ತವೆ, ನೀವೇನು ಬಂದು ಹಚ್ಚೋದು ಬೇಡ, ಅವೇ ಹಾರ ಹತ್ತವೆ, ಅವೇ ಇಳಿತವೆ. ಅವೇ ಇಳಿತವೆ, ಅವೇ ಹತ್ತವೆ ಸರ್. ಇವತ್ತರ ನಾಟಿ ಇವು ನಾಟಿ ಯಾವ ನಾಟಿ ಆಗ್ಲಿ ಒಳ್ಳೆ ತಳಿಗಳಾಗ್ಲಿ 1-2 ದಿವಸ ನಮ್ಗೆ ಅಭ್ಯಾಸ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ಗೊತ್ತಿರಲ್ಲ, ಅಲ್ಲಿ ಮೇಲ್ ಹೋಗಿ ನಾವು ಕೂರ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಎಲ್ಲಿ ಕೂರೋದು ಅಂತ ಅದಕ್ಕೆ ಗೊತ್ತಿರಲ್ಲ. ಒಂದು ದಿವಸ ಇದಕ್ಕೆ ನಾವು ಮೇಲ್ ಹತ್ತಿಸ್ಬಿಟ್ರೆ 2ನೇ ದಿವಸದಿಂದ ಅದೇ ಪಾಠ ಬಿದ್ದ್ಬಿಡುತ್ತೆ ಅದಕ್ಕೆ. ಇದಾದ ಹಂಗಾಗಿ ಫ್ಯೂಚರಿಗೆಲ್ಲ ಮಾಡ್ಕೊಂಡಿದೀವಿ. ಫ್ಯೂಚರ್ ಮತ್ತೆ ಈ ಕಡೆ ಮಾಡೋದು, ಈ ಕಡೆ ಮಾಡೋಣ ಅಂತ ಇನ್ನು ಆಗಿಲ್ಲ. ಈ ಕೊರೋನಾ ಇರೋದ್ರಿಂದ ಕೊರೋನಾ ಆಗಿರೋದ್ರಿಂದ ಆಗ್ತಾ ಇಲ್ಲ. ನೋಡೋಣ, ದೇವ್ರ ದಯೆಯಿಂದ ಕೊರೋನಾ ಏನಾದ್ರು ಕಮ್ಮಿ ಆದ್ರೆ ನೀವು ಮತ್ತೆ ಬೇರೆ ಕಡೆಯಿಂದ ತರಿಸ್ಬೇಕು, ಬಾಂಬೆಯಿಂದ ಹೈದರಾಬಾದ್ ಎಲ್ಲ ಕಡೆ ಹೊರಗಡೆ ಹೋಗಕ್, ಕರ್ನಾಟಕ ಬಿಟ್ಟು ಹೋಗಕ್ ನಮಗೂ ಹೆದರಿಕೆ, ಆ ಕಡೆಯಿಂದ ಅವ್ರಿಗೆ ಕರ್ಸಕ್ಕೂ ಹೆದರಿಕೆ, ಏನಕ್ಕೆ ಸುಮ್ಮನೆ ಪ್ರಾಬ್ಲಮ್ ಅಂತ. ಓಕೆ ಸರ್, ಮುಂದಿನ ದಿನಗಳು ಸೇರೋಣ. ಎಲ್ಲ ಹುಡುಗರು ಯಾರ್ಯಾರು ಬರ್ತಾರೆ ನಿಮ್ಮ ಹತ್ರ ಕುರಿಗಳು ಸಾಕಣೆ ದೊಡ್ಡದಾಗಿ ಬೆಳೀಲಿ ಅಂತೇಳಿ ನಾನು ಇಷ್ಟಪಡ್ತೀನಿ.